ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ಇಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಕೇಸ್ ಏರಿಕೆಯಿಂದ ತಪಾಸಣೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನು ಹೃದಯಾಘಾತ ಘಟನೆಗಳು ಜಾಸ್ತಿ ಆಗುತ್ತಿದ್ದಂತೆ ಸಾಕಷ್ಟು ಜನರು ಕೂಡ ಭಯಭೀತರಾಗಿ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಹೃದಯ ತಜ್ಞರ ಕಡೆ ಒಂದು ಚೆಕ್ ಮಾಡಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೃದಯ ಕಾಯಿಲೆಗಳನ್ನ ಸಂಬಂಧಿಸಿದ ಡಾಕ್ಟರ್ಗಳಲ್ಲಿ ಕೂಡ ಪಾಳೆ ಹಚ್ಚುವಂತ ಪದ್ಧತಿ ಇದೆ. ಹಾಗೆ ನಿಮಗೆ ಏನಾಗಿದೆ, ಯಾಕೆ ಬಂದಿದ್ದೀರಿ? ನಮಗೂ ಸ್ಟ್ಯಾಂಡ್ ಇದು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಸ್ಟ್ಯಾಂಡ್ ಹಾಕಿದ್ರು. ಈಗ ಆರಾಮ್ ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ನಿಮಗೆ ಸ್ಟಂಟ್ ಹಾಕಿದ್ದಾರೆ? ಜೊತೆಗೆ ಏನಂತಂದ್ರೆ ಏನ್ ಸಮಸ್ಯೆ ಆಗ್ತಿತ್ತು ನಿಮಗೆ? ಮೊದಲು ಎದಿ ನುಸಾಗತ್ತಿತ್ತು, ಅದ್ರಾಗ ಅಲ್ಲಿ ತೋರಿಸಿದ್ವು ನಮ್ಮಂತಲೇ. ಇಲ್ಲಿ ಬಾಗಲಕೋಟೆ ಶಿಫ್ಟ್ ಆಗಿ ಆಪರೇಷನ್ ಆಗಿ ಸ್ಟಂಟ್ ಹಿಡಿದು ಈಗ ಸ್ಟಂಟ್ ಹಾಕಿದ ಮೇಲೆ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಎಷ್ಟು ದಿವಸಕ್ಕೊಂದ್ಸಲ ಡಾಕ್ಟರ್ನ ಭೇಟಿ ಮಾಡ್ತೀರಿ? ಏನ್ ಆಹಾರ ಪದ್ಧತಿಯನ್ನ ಬಳಸ್ತೀರಿ? 3 ತಿಂಗಳು ಬರ್ತದೆ. 3 ತಿಂಗಳು. ಓಕೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅದಾವ ಅಂತ ನಿಮ್ಗೆ ಹೇಳಿದ್ದಾರೆ ಡಾಕ್ಟರ್ಸ್. ನಿಮಗೆ ಏನ್ ಅನ್ಸುತ್ತೆ? ಇದು ಎಣ್ಣೆದು ಅದು ತಿನ್ನಬಾರ್ದಂತ ಹೇಳಿದ್ರು. ಒಟ್ಟಾರೆಯಾಗಿ ಏನು ಇಲ್ಲಿ ಹೃದಯ ಕಾಯಿಲೆಗೆ ಸಂಬಂಧಿಸಿದಂತ ರೋಗಿಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಏನು ವಿಶೇಷವಾಗಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಹೃದಯ ಒಂದು ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಿರೋದ್ರಿಂದ ನಾವು ಈಗಾಗಲೇ ಸ್ಟಂಟ್ ಹಾಕಿಸ್ಕೊಂಡಿದ್ವಿ. ಪ್ರತಿ ಸಲ ನಾವು 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲ ಏನು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದ ಆಸ್ಪತ್ರೆಗಳು ಕೂಡ ಫುಲ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ಇಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಕೇಸ್ ಏರಿಕೆಯಿಂದ ತಪಾಸಣೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನು ಹೃದಯಾಘಾತ ಘಟನೆಗಳು ಜಾಸ್ತಿ ಆಗುತ್ತಿದ್ದಂತೆ ಸಾಕಷ್ಟು ಜನರು ಕೂಡ ಭಯಭೀತರಾಗಿ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಹೃದಯ ತಜ್ಞರ ಕಡೆ ಒಂದು ಚೆಕ್ ಮಾಡಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೃದಯ ಕಾಯಿಲೆಗಳನ್ನ ಸಂಬಂಧಿಸಿದ ಡಾಕ್ಟರ್ಗಳಲ್ಲಿ ಕೂಡ ಪಾಳೆ ಹಚ್ಚುವಂತ ಪದ್ಧತಿ ಇದೆ. ಹಾಗೆ ನಿಮಗೆ ಏನಾಗಿದೆ, ಯಾಕೆ ಬಂದಿದ್ದೀರಿ? ನಮಗೂ ಸ್ಟ್ಯಾಂಡ್ ಇದು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಸ್ಟ್ಯಾಂಡ್ ಹಾಕಿದ್ರು. ಈಗ ಆರಾಮ್ ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ನಿಮಗೆ ಸ್ಟಂಟ್ ಹಾಕಿದ್ದಾರೆ? ಜೊತೆಗೆ ಏನಂತಂದ್ರೆ ಏನ್ ಸಮಸ್ಯೆ ಆಗ್ತಿತ್ತು ನಿಮಗೆ? ಮೊದಲು ಎದಿ ನುಸಾಗತ್ತಿತ್ತು, ಅದ್ರಾಗ ಅಲ್ಲಿ ತೋರಿಸಿದ್ವು ನಮ್ಮಂತಲೇ. ಇಲ್ಲಿ ಬಾಗಲಕೋಟೆ ಶಿಫ್ಟ್ ಆಗಿ ಆಪರೇಷನ್ ಆಗಿ ಸ್ಟಂಟ್ ಹಿಡಿದು ಈಗ ಸ್ಟಂಟ್ ಹಾಕಿದ ಮೇಲೆ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಎಷ್ಟು ದಿವಸಕ್ಕೊಂದ್ಸಲ ಡಾಕ್ಟರ್ನ ಭೇಟಿ ಮಾಡ್ತೀರಿ? ಏನ್ ಆಹಾರ ಪದ್ಧತಿಯನ್ನ ಬಳಸ್ತೀರಿ? 3 ತಿಂಗಳು ಬರ್ತದೆ. 3 ತಿಂಗಳು. ಓಕೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅದಾವ ಅಂತ ನಿಮ್ಗೆ ಹೇಳಿದ್ದಾರೆ ಡಾಕ್ಟರ್ಸ್. ನಿಮಗೆ ಏನ್ ಅನ್ಸುತ್ತೆ? ಇದು ಎಣ್ಣೆದು ಅದು ತಿನ್ನಬಾರ್ದಂತ ಹೇಳಿದ್ರು. ಒಟ್ಟಾರೆಯಾಗಿ ಏನು ಇಲ್ಲಿ ಹೃದಯ ಕಾಯಿಲೆಗೆ ಸಂಬಂಧಿಸಿದಂತ ರೋಗಿಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಏನು ವಿಶೇಷವಾಗಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಹೃದಯ ಒಂದು ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಿರೋದ್ರಿಂದ ನಾವು ಈಗಾಗಲೇ ಸ್ಟಂಟ್ ಹಾಕಿಸ್ಕೊಂಡಿದ್ವಿ. ಪ್ರತಿ ಸಲ ನಾವು 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲ ಏನು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದ ಆಸ್ಪತ್ರೆಗಳು ಕೂಡ ಫುಲ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ಇಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಕೇಸ್ ಏರಿಕೆಯಿಂದ ತಪಾಸಣೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನು ಹೃದಯಾಘಾತ ಘಟನೆಗಳು ಜಾಸ್ತಿ ಆಗುತ್ತಿದ್ದಂತೆ ಸಾಕಷ್ಟು ಜನರು ಕೂಡ ಭಯಭೀತರಾಗಿ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಹೃದಯ ತಜ್ಞರ ಕಡೆ ಒಂದು ಚೆಕ್ ಮಾಡಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೃದಯ ಕಾಯಿಲೆಗಳನ್ನ ಸಂಬಂಧಿಸಿದ ಡಾಕ್ಟರ್ಗಳಲ್ಲಿ ಕೂಡ ಪಾಳೆ ಹಚ್ಚುವಂತ ಪದ್ಧತಿ ಇದೆ. ಹಾಗೆ ನಿಮಗೆ ಏನಾಗಿದೆ, ಯಾಕೆ ಬಂದಿದ್ದೀರಿ? ನಮಗೂ ಸ್ಟ್ಯಾಂಡ್ ಇದು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಸ್ಟ್ಯಾಂಡ್ ಹಾಕಿದ್ರು. ಈಗ ಆರಾಮ್ ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ನಿಮಗೆ ಸ್ಟಂಟ್ ಹಾಕಿದ್ದಾರೆ? ಜೊತೆಗೆ ಏನಂತಂದ್ರೆ ಏನ್ ಸಮಸ್ಯೆ ಆಗ್ತಿತ್ತು ನಿಮಗೆ? ಮೊದಲು ಎದಿ ನುಸಾಗತ್ತಿತ್ತು, ಅದ್ರಾಗ ಅಲ್ಲಿ ತೋರಿಸಿದ್ವು ನಮ್ಮಂತಲೇ. ಇಲ್ಲಿ ಬಾಗಲಕೋಟೆ ಶಿಫ್ಟ್ ಆಗಿ ಆಪರೇಷನ್ ಆಗಿ ಸ್ಟಂಟ್ ಹಿಡಿದು ಈಗ ಸ್ಟಂಟ್ ಹಾಕಿದ ಮೇಲೆ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಎಷ್ಟು ದಿವಸಕ್ಕೊಂದ್ಸಲ ಡಾಕ್ಟರ್ನ ಭೇಟಿ ಮಾಡ್ತೀರಿ? ಏನ್ ಆಹಾರ ಪದ್ಧತಿಯನ್ನ ಬಳಸ್ತೀರಿ? 3 ತಿಂಗಳು ಬರ್ತದೆ. 3 ತಿಂಗಳು. ಓಕೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅದಾವ ಅಂತ ನಿಮ್ಗೆ ಹೇಳಿದ್ದಾರೆ ಡಾಕ್ಟರ್ಸ್. ನಿಮಗೆ ಏನ್ ಅನ್ಸುತ್ತೆ? ಇದು ಎಣ್ಣೆದು ಅದು ತಿನ್ನಬಾರ್ದಂತ ಹೇಳಿದ್ರು.
ಒಟ್ಟಾರೆಯಾಗಿ ಏನು ಇಲ್ಲಿ ಹೃದಯ ಕಾಯಿಲೆಗೆ ಸಂಬಂಧಿಸಿದಂತ ರೋಗಿಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಏನು ವಿಶೇಷವಾಗಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಹೃದಯ ಒಂದು ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಿರೋದ್ರಿಂದ ನಾವು ಈಗಾಗಲೇ ಸ್ಟಂಟ್ ಹಾಕಿಸ್ಕೊಂಡಿದ್ವಿ. ಪ್ರತಿ ಸಲ ನಾವು 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲ ಏನು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದ ಆಸ್ಪತ್ರೆಗಳು ಕೂಡ ಫುಲ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾಮನ್ ಮಾಂತೆ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ಇಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಕೇಸ್ ಏರಿಕೆಯಿಂದ ತಪಾಸಣೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನು ಹೃದಯಾಘಾತ ಘಟನೆಗಳು ಜಾಸ್ತಿ ಆಗುತ್ತಿದ್ದಂತೆ ಸಾಕಷ್ಟು ಜನರು ಕೂಡ ಭಯಭೀತರಾಗಿ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಹೃದಯ ತಜ್ಞರ ಕಡೆ ಒಂದು ಚೆಕ್ ಮಾಡಿಸ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೃದಯ ಕಾಯಿಲೆಗಳನ್ನ ಸಂಬಂಧಿಸಿದ ಡಾಕ್ಟರ್ಗಳಲ್ಲಿ ಕೂಡ ಪಳೆ ಹಚ್ಚುವಂತ ಪದ್ಧತಿ ಇದೆ. ಹಾಗೆ ನಿಮಗೆ ಏನಾಗಿದೆ, ಯಾಕೆ ಬಂದಿದ್ದೀರಿ? ನಮಗೂ ಸ್ಟ್ಯಾಂಡ್ ಇದು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಸ್ಟ್ಯಾಂಡ್ ಹಾಕಿದ್ರು. ಈಗ ಆರಾಮ್ ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ನಿಮಗೆ ಸ್ಟಂಟ್ ಹಾಕಿದ್ದಾರೆ? ಜೊತೆಗೆ ಏನಂತಂದ್ರೆ ಏನ್ ಸಮಸ್ಯೆ ಆಗ್ತಿತ್ತು ನಿಮಗೆ? ಮೊದಲು ಎದಿ ನುಸಾಗುತ್ತಿತ್ತು, ಅದ್ರಾಗ ಅಲ್ಲಿ ತೋರಿಸಿದ್ವು ನಮ್ಮಂತಲೇ. ಇಲ್ಲಿ ಬಾಗಲಕೋಟೆ ಶಿಫ್ಟ್ ಆಗಿ ಆಪರೇಷನ್ ಆಗಿ ಸ್ಟಂಟ್ ಹಿಡಿದು ಈಗ ಸ್ಟಂಟ್ ಹಾಕಿದ ಮೇಲೆ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಎಷ್ಟು ದಿವಸಕ್ಕೊಂದ್ಸಲ ಡಾಕ್ಟರ್ನ ಭೇಟಿ ಮಾಡ್ತೀರಿ? ಏನು ಆಹಾರ ಪದ್ಧತಿಯನ್ನ ಬೆಳೆಸ್ತೀರಿ? 3 ತಿಂಗಳು ಬರ್ತದೆ. 3 ತಿಂಗಳು. ಓಕೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅದಾವ ಅಂತ ನಿಮ್ಗೆ ಹೇಳಿದ್ದಾರೆ ಡಾಕ್ಟರ್ಸ್. ನಿಮಗೆ ಏನ್ ಅನ್ಸುತ್ತೆ? ಇದು ಎಣ್ಣೆದು ಅದು ತಿನ್ನಬಾರ್ದಂತ ಹೇಳಿದ್ರು. ಒಟ್ಟಾರೆಯಾಗಿ ಏನು ಇಲ್ಲಿ ಹೃದಯ ಕಾಯಿಲೆಗೆ ಸಂಬಂಧಿಸಿದಂತ ರೋಗಿಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಏನು ವಿಶೇಷವಾಗಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಹೃದಯ ಒಂದು ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಿರೋದ್ರಿಂದ ನಾವು ಈಗಾಗಲೇ ಸ್ಟಂಟ್ ಹಾಕಿಸ್ಕೊಂಡಿದ್ವಿ. ಪ್ರತಿ ಸಲ ನಾವು 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲ ಏನು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದ ಆಸ್ಪತ್ರೆಗಳು ಕೂಡ ಫುಲ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾಮನ್ ಮಾಂತೆ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ಇಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಕೇಸ್ ಏರಿಕೆಯಿಂದ ತಪಾಸಣೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನು ಹೃದಯಾಘಾತ ಘಟನೆಗಳು ಜಾಸ್ತಿ ಆಗುತ್ತಿದ್ದಂತೆ ಸಾಕಷ್ಟು ಜನರು ಕೂಡ ಭಯಭೀತರಾಗಿ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಹೃದಯ ತಜ್ಞರ ಕಡೆ ಒಂದು ಚೆಕ್ ಮಾಡಿಸ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೃದಯ ಕಾಯಿಲೆಗಳನ್ನ ಸಂಬಂಧಿಸಿದ ಡಾಕ್ಟರ್ಗಳಲ್ಲಿ ಕೂಡ ಪಳೆ ಹಚ್ಚುವಂತ ಪದ್ಧತಿ ಇದೆ. ಹಾಗೆ ನಿಮಗೆ ಏನಾಗಿದೆ, ಯಾಕೆ ಬಂದಿದ್ದೀರಿ? ನಮಗೂ ಸ್ಟ್ಯಾಂಡ್ ಇದು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಸ್ಟ್ಯಾಂಡ್ ಹಾಕಿದ್ರು. ಈಗ ಆರಾಮ್ ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ನಿಮಗೆ ಸ್ಟಂಟ್ ಹಾಕಿದ್ದಾರೆ? ಜೊತೆಗೆ ಏನಂತಂದ್ರೆ ಏನ್ ಸಮಸ್ಯೆ ಆಗ್ತಿತ್ತು ನಿಮಗೆ? ಮೊದಲು ಎದಿ ನುಸಾಗುತ್ತಿತ್ತು, ಅದ್ರಾಗ ಅಲ್ಲಿ ತೋರಿಸಿದ್ವು ನಮ್ಮ